ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಇಂದು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಬಿಜೆಪಿ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ಭೇಟಿಯಾಗಿ ಕುಂಟೋಜಿ ಸಂಗಣ್ಣ ಬಸವ ಕಲ್ಯಾಣ ಮಂಟಪದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಪುಣಂ ಚಾಲನೆಗಾಗಿ ಪೂರ್ವ ಸಭೆ ಜರುಗಿತು. ಫೆಬ್ರವರಿ 4ರಂದು ಕ್ರಾಂತಿವೀರ ಬ್ರಿಗೇಡ್ ಪುಣಂ ಚಾಲನೆ ಕಾರ್ಯಕ್ರಮ ನಡೆಯಲಿದೆ. 1008 ಪೂಜ್ಯರ ಪಾದ ಪೂಜೆಗಳೊಂದಿಗೆ ಈ ಮಹತ್ವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಮುದ್ದೇಬಿಹಾಳದಿಂದ 10,000 ಜನರು ಭಾಗವಹಿಸಬೇಕು ಎಂದು ಸ್ಥಳೀಯ ಮುಖಂಡ ಮಲಕೇಂದ್ರ ಗೌಡ ಪಾಟೀಲ್ ಕರೆ ನೀಡಿದರು. ಇನ್ನು ಹೋರಾಟದ ಹಿನ್ನೆಲೆ ಜೈಲು ಅನುಭವಿಸಿದ ಜಿಲ್ಲಾ ಮತ್ತು ಮಂಡಲದ ಬಿಜೆಪಿಯ ಪ್ರಮುಖರನ್ನು ಈಶ್ವರಪ್ಪ ಸನ್ಮಾನಿಸಿದರು. ಪಕ್ಷಕ್ಕೆ ಮತ್ತೆ ಸೇರುವ ಕುರಿತು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ನನ್ನ ತಾಯಿ ಭಾರತ ಮಾತೆ, ನನ್ನ ತಾಯಿ ಭಾರತೀಯ ಜನತಾ ಪಕ್ಷ, ಆದರೆ ಪಕ್ಷದ ಒಳಗಿನ ಅಸಮಾಧಾನಗಳ ಸಮಾಧಾನಗೊಳ್ಳಬೇಕಿದೆ. ಸದ್ಯಕ್ಕೆ ನಾನು ಪಕ್ಷಕ್ಕೆ ಪ್ರತಿಕ್ರಿಯೆಗಳಿಂದ ದೂರವಿದ್ದೇನೆ ಎಂದು ಸ್ಪಷ್ಟನೆ ನೀಡಿದರು. ಇನ್ನು ಮುದ್ದೇಬಿಹಾಳದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಕಾರ್ಯಕ್ರಮವು ಸಮಗ್ರ ತಯಾರಿಗಳೊಂದಿಗೆ ನಡೆಯುವ ನಿರೀಕ್ಷೆಯಾಗಿದೆ. ಶಕ್ತಿ ನನಗೆ ಗೊತ್ತಿದೆ. ಶಕ್ತಿ ಮೀರಿ ಎಲ್ಲ ನಾಯಕರ ನೇತೃತ್ವದಲ್ಲಿ ಆ ಒಂದು ಬಸವನ ಬಾಗೇವಾಡಿ ಬಸವೇಶ್ವರ ಹುಟ್ಟಿದ ನಾಡಿಗೆ ನಾವೆಲ್ಲರೂ ಕೂಡ ಬರಬೇಕು, ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಿಮ್ಮ ಊರುಗಳಿಗೆ ನೀವೇ ಪ್ರಯತ್ನ ಮಾಡಿ. ಯಾರೋ ಪ್ರಯತ್ನ ಮಾಡ್ತಾರೆ, ನಾನು ಪ್ರಯತ್ನ ಮಾಡೋದಲ್ಲ. ನಾನು ಒಂದು ಗಾಡಿ ತರ್ತೀನಿ, ನಾನು 4 ಗಾಡಿ ವ್ಯವಸ್ಥೆ ಮಾಡ್ತೀನಿ, ನಮ್ಮ ದುಡ್ಡಿರೋ ನಾನು 10 ಗಾಡಿ ಕೊಡಿಸ್ತೇನೆ, ನಮ್ಮೂರಿಂದ ಯುವಕರು ಕಳಿಸ್ತೇನೆ, ಹೆಣ್ಮಕ್ಳಿಗೆ ಕಳಿಸ್ತೇನೆ, ಸಾಧು ಸಂತರು ಯಾರು ನಮ್ಮೂರಲ್ಲೇ ಅವ್ರಿಗೆ ಕಳಿಸ್ತೇನೆ. ಈ ರೀತಿ ತೀರ್ಮಾನ ಮಾಡ್ತಾ ಹೋದ್ರೆ ಮಾತ್ರ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ. ಇಲ್ಲ ಅಂದ್ರೆ ಯಾತಕ್ಕೆ ಏನಂತ ಉದ್ದೇಶ ನಿಮಗೆ ಸಭೆಯಲ್ಲೇ ಹೇಳಿದ್ದೀನಿ. ಈ ಸಮಾಜದಲ್ಲಿರುವಂಥ ಹಿಂದುಳಿದವರು, ದಲಿತರು, ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಬಡವರಿಗೂ ಕೂಡ ಸರಿಯಾದ ಶಿಕ್ಷಣ ಇಲ್ಲ, ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ, ಕುಡಿಯೋಕ್ಕೆ ನೀರಿಲ್ಲ. ಅವ್ರನ್ನೆಲ್ಲ ಹೇಗಾದರೂ ಮಾಡಿ ಒಂದಿಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು. ಏನು ತೊಂದರೆ ಆದರೂ ಕೂಡ ಅಲ್ಲಿ ಬ್ರಿಗೇಡ್ ಇರುತ್ತೆ. ಈ ದಿಕ್ಕದ ಪ್ರಯತ್ನ ಒಟ್ಟಾರೆ ಹಿಂದೂ ಸಮಾಜಕ್ಕೆ ಅನುಕೂಲ ಮಾಡೋದು ಬ್ರಿಗೇಡ್ ಪ್ರಯತ್ನ ಮಾಡುತ್ತೆ. ಎರಡನೇದು, ತಮ್ಮ ಇಡೀ ಜೀವನವನ್ನೇ ಸಾಧು ಸಂತರು ಹಿಂದೂ ಧರ್ಮವನ್ನು ಅಭಿವೃದ್ಧಿ ಮಾಡಕ್ಕೆ ಕೊಡ್ತಾ ಇದ್ದಾರೆ. ಆದರೆ ಅವರು ಗುಡಿಸಲುಗಳಲ್ಲಿ ಮಠಗಳಿದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬಸ್ ಚಾರ್ಜ್ ಇಲ್ಲ ಅವರಿಗೆ. ಈ ದಿಕ್ಕಿನಲ್ಲಿ ಆ ಮಠ ಮಂದಿರಗಳಿಗೂ ಕೂಡ ಸ್ವಾಭಿಮಾನದ ಒಂದು ಸಂಕೇತ ಆಗಬೇಕು ಆ ಮಠಗಳು. ಆ ದಿಕ್ಕಿನಲ್ಲಿ ಮಠಗಳಿಗೂ ಅಭಿವೃದ್ಧಿ ಪಡಿಸಬೇಕು ಅನ್ನೋಂಥ ಪ್ರಯತ್ನ. ಸಣ್ಣ ದೇವಸ್ಥಾನಗಳು, ಆ ದೇವಸ್ಥಾನಗಳಿಗೂ ಕೂಡ ಅಭಿವೃದ್ಧಿ ಆಗಿಲ್ಲ. ಒಟ್ಟಾರೆ ಹಿಂದೂ ಸಮಾಜದ ಜಾಗೃತಿ ಮಾಡೋದಕ್ಕೆ ಈ ಒಂದು ಬ್ರಿಗೇಡ್ ಮಾಡ್ತಾ ಇದ್ದೀವಿ, ಬೇರೆ ಯಾವ ಉದ್ದೇಶನೂ ಅಲ್ಲ. ಸರಿ, ರಾಜ್ಯದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಇದು ಸ್ವಾಭಾವಿಕವಾಗಿ ಎಲ್ಲ ಪಕ್ಷದಲ್ಲೂ ಇರೋ ನೀತಿ ಇದೆ. ಒಂದು ವ್ಯಕ್ತಿಗೆ ಒಂದು ಸ್ಥಾನ ಇದು ಇದ್ದಿದ್ದೇ ಇದೆ. ಕಾಂಗ್ರೆಸ್ನಲ್ಲೂ ಇತ್ತು, ಬಿ ಜೆ ಪಿಯಲ್ಲೂ ಇದೆ, ಎಲ್ಲ ಪಾರ್ಟಿಯಲ್ಲೂ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಯಾಕೆ ಅದನ್ನು ನಡೆಸ್ಕೊತಾ ಇಲ್ಲ ಗೊತ್ತಿಲ್ಲ. ಅವರಲ್ಲೀಗ ಭಿನ್ನಾಭಿಪ್ರಾಯ ಬಂದಿದ್ದಕ್ಕೋಸ್ಕರನೇ ಉಪಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷ ಎರಡು ಬೇಡ ಅನ್ನೋಂಥ ಭಾವನೆ ಬಂದಿದೆಯಲ್ಲ ಗೊತ್ತಿಲ್ಲ. 1.5 ವರ್ಷದ ಹಾಗೆ ಇದ್ರಲ್ಲ, ಸುಮ್ಮನಿದ್ರು. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿನೂ ಆಗಿದ್ದರು, KPCC ಅಧ್ಯಕ್ಷರು ಆಗಿದ್ದರು. 1.5 ವರ್ಷದಿಂದ ಸುಮ್ಮನೆ ಇದ್ದು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೋತಾರೆ ಅನ್ನೋಂಥ ಭಾವನೆ ಸೃಷ್ಟಿಯಾಗಿದೆ ಅವರಲ್ಲೇ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಸುರೇಶ್ ಹೇಳ್ತಾರೆ, ಜಾರಕಿಹೊಳಿನೂ ಹೇಳ್ತಾರೆ. ಒಳ್ಳೊಳಗೆ ಮೀಟಿಂಗ್ ಮಾಡ್ತಾರೆ. ಇತ್ಲಾಗೆ ಒಕ್ಕಲಿಗರು ಮೀಟಿಂಗ್, MLAಗಳು, ಇತ್ಲಾಗೆ ಹಿಂದುಳಿದು ದಲಿತರು ಮೀಟಿಂಗ್. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋಷ್ಟು ಜಾತಿಯ ವಿಷಬೀಜ ಇನ್ಯಾರೂ ಮಾಡ್ತಿಲ್ಲ. ಇಷ್ಟು ವಿಷಬೀಜ ಬಿಟ್ಟಿರ್ತಾ ಇದ್ದಾರೆ. ಹಾಗಾಗಿ ಒಂದು ವ್ಯಕ್ತಿಗೆ ಒಂದು ಸ್ಥಾನ ಇದು ಇದೆಯಲ್ಲ, ಇದು ವ್ಯವಸ್ಥೆ ಇದೆ, ಅದೇ ರೀತಿ ಆಗಬೇಕು. ಸರ್, ಈಗ BJPನಲ್ಲಿ ಅದು ಕಾಂಗ್ರೆಸ್ ಹೊರತುಪಡಿಸಿದರೆ BJPನಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು. ರಾಜ್ಯಾಧ್ಯಕ್ಷರನ್ನ ಒಂದು ಕಡೆ ಜಾರಕಿಹೊಳಿ ಮತ್ತು ಯತ್ನಾಳ್ ಅವ್ರ ಟೀಮ್ ಒಂದು ಕಡೆ, ಇನ್ನೊಂದು ಕಡೆ ವಿಜಯೇಂದ್ರ ಅವರು. ರಾಜ್ಯದಲ್ಲಿ ಜಾರಕಿಹೊಳಿ ಯತ್ನಾಳು ಏನು ಹೇಳ್ತಾರೆ ಪ್ರಶ್ನೆ ಬೇರೆ, ವಿಜೇಂದ್ರ ಏನು ಹೇಳ್ತಾರೆ ಆ ಪ್ರಶ್ನೆಯೂ ಬೇರೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರ ತನಕನೂ ಕೂಡ ಚುನಾವಣೆ ನಡೆಸುವಂತ ಬಂದಿರುತ್ತೆ. ವಿಜಯೇಂದ್ರ ರಾಷ್ಟ್ರೀಯ ನಾಯಕರುಗಳಿಂದ ತಾತ್ಕಾಲಿಕವಾಗಿ ನೇಮಕಗೊಂಡ ನಾಮಿನೇಟೆಡ್ ಪ್ರೆಸಿಡೆಂಟ್, ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಚುನಾವಣೆ ನಡೆಯುತ್ತೆ. ಅದೇ ಪ್ರಕಾರ ಕರ್ನಾಟಕದ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ವಿಜೇಂದ್ರನೂ ಅಧ್ಯಕ್ಷ ಆಗಿ ಮುಂದುವರಿಬೋದು, ಗೆದ್ದು, ಅಥವಾ ಬೇರೆ ಬೇಕಾದ್ರೂ ಬರ್ಬೋದು. ಭಾಳ ಮಹತ್ವ ಕೊಡೋಂಥ ಅವಶ್ಯಕತೆ ಇಲ್ಲ ಇದೆ. ಸರ್, ಮತ್ತೆ KS ಈಶ್ವರಪ್ಪನವರು BJP ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಸರ್. ನಿರೀಕ್ಷೆ ಇದೆ, ಜನ ಹೇಳ್ತಿದ್ದಾರೆ ಸರ್. ಯಾವ ಜನ ಹೇಳಿದ್ರೆ ಒಬ್ಬರು ನಂಗೆ ಹೇಳಿಲ್ಲಪ್ಪ ಸರ್, ಮತ್ತೆ KS ಈಶ್ವರಪ್ಪ BJP ಸೇರೋಕ್ಕೋಸ್ಕರ ಇಂತೆಲ್ಲ ಕ್ರಾಂತಿವೀರ ಬ್ರಿಗೇಡ್ ಮಾಡ್ತಾರೆ ಅನ್ನೋಂಥದ್ದು ಸರ್. ಇರೋ ತನಕನೂ, ಜೀವ ಇರೋ ತನಕನೂ ಕೂಡ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡೋನು.
ಎಸ್ ಸರ್. ಹಿಂದುತ್ವದ ಬಗ್ಗೆ ಈ ದೇಶದಲ್ಲಿರುವಂಥ ಒಂದೇ ಪಾರ್ಟಿ BJP, ಇದ್ರಾಗೆ ಅನುಮಾನ ಇಲ್ಲ. ಆದರೆ BJPನಲ್ಲಿ ಅನೇಕ ಸಣ್ಣ ಸಣ್ಣ ಗೊಂದಲಗಳಿದೆ, ಶುದ್ಧೀಕರಣ ಆಗಬೇಕು. ಉದಾಹರಣೆಗೆ ನಾವು ಕುಟುಂಬ ರಾಜಕಾರಣ, ಇದನ್ನು ನರೇಂದ್ರ ಮೋದಿ ಮುಂಚೆಯಿಂದಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಇಲ್ವಾ? ಅಪ್ಪ ಮಗ ಇಬ್ಬರು ಮಕ್ಕಳು ಒಂದೇ ಸ್ಥಾನದಲ್ಲಿದ್ದಾರೆ, ಇದು ಒಳ್ಳೆಯದಾ? ಹೊಂದಾಣಿಕೆ ರಾಜಕಾರಣ. ಇತ್ಲ DK ಶಿವಕುಮಾರ್ ನೇರವಾಗಿ ವಿಜೇಂದ್ರಗೆ ಹೇಳ್ತಾರೆ, ನಮ್ಮ ಭಿಕ್ಷೆಯಲ್ಲಿ ನೀನು MLA ಗೆದ್ದೆ ಅಂತ. ಇತ್ಲ ವಿಜೇಂದ್ರನೂ ಹೇಳ್ತಾರೆ, ನಾನೇನಾದ್ರು ವರ್ಣದಲ್ಲಿ ಗೆದ್ದು ನಿಂತಿದ್ರೆ ಸಿದ್ದರಾಮಯ್ಯನ ಕಥೆ ಏನಿತ್ತು ಅಂತ. ಹೀಗೆ ಹೊಂದಾಣಿಕೆ ರಾಜಕಾರಣ ಇದು ಬೇಡ ಬೇಡ. ಮತ್ತು ಯಾವುದು ಸ್ವಲ್ಪ ಸ್ವಚ್ಛತೆ ಆಗಲಿ ಅನ್ನೋದು ಉದ್ದೇಶದಿಂದ ಕಾಯ್ತಾ ಇದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗೋಣ, ಸಾಯ ತನಕನೂ ಕೂಡ ಇನ್ಯಾವ ಪಾರ್ಟಿಗೂ ಹೋಗಲ್ಲ. ಸಮಾನ ಅದು ಪ್ರಶ್ನೆ ಅಲ್ಲ. ಅದ್ರ ವಿರೋಧ ಮಾಡಿ ಏನೇನು ಇವತ್ತು ಶುದ್ಧೀಕರಣ ಆಗಬೇಕು ಅನ್ನೋದು ಇದೆಯಲ್ಲ, ಇದು ಕೇಂದ್ರದ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಅರ್ಥ ಆಗಲಿ ಅಂತ ನಾನು ಚುನಾವಣೆ ನಿಂತಿದ್ದೀನಿ. ನಾನು ನಿಂತಿದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಈಗ ಚರ್ಚೆಗೆ ಬರ್ತಾ ಇದೆ. ಪಕ್ಷ ಕಟ್ಟಿಗಳು ಬೆಳೆಸಿದ್ರು ಪ್ರಥಮದಲ್ಲಿ ನೀವು ನಾನೊಬ್ಬರೇ ಪಕ್ಷ ಕಟ್ಟಿ ಬೆಳೆಸಿದ್ದೀನಿ ಅಂತ ನಾನು ನಿಮಗೆ ಈ ಥರ ಆದ್ರೆ ನನ್ನಷ್ಟು ಮುಟ್ಟಾಳ ಇನ್ನೊಬ್ಬರು ನೂರಾರು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಪ್ರಾಣನೇ ಕೊಟ್ಟರು ಈ ಪಾರ್ಟಿಗೆ. ಅವ್ರು ಎಂದೂ ಹೇಳ್ಕೊಂಡಿಲ್ಲ ಈ ಪಾರ್ಟಿ ಕಟ್ಟಿದ್ದೀನಿ ನಾನು ಅಂತ. ಹಂಗಾಗಿ ಅವರೆಲ್ಲ ತಪಸ್ಸು ಮಾಡಿ ಕಟ್ಟಿರೋಂಥ ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಈ ಸಮಸ್ಯೆಗಳು ಪರಿಹಾರ ಆಗಬೇಕು, ಚರ್ಚೆಗಳಾಗಬೇಕು ಅನ್ನೋದು ಉದ್ದೇಶ ನಂದು ಇದೆ. ನನ್ನೊಬ್ಬಂದೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಸಮಸ್ಯೆಗಳಿವೆ. ಇದು ಪರಿಹಾರ ಮಾಡಬೇಕು ಅನ್ನೋ ದಿಕ್ಕಲ್ಲಿ ದೊಡ್ಡವರು ಚಿಂತನೆ ಮಾಡಲಿ. ನಾನು ಚುನಾವಣೆ ನಿಂತಿದ್ದೆ, ಚರ್ಚೆ ಶುರುವಾಗಿದೆ, ಚಿಂತನೆ ಶುರುವಾಗಿದೆ, ಪರಿಹಾರ ಆಗತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಎಸ್.